ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗ್ರಾಮೀಣ ಭಾಗದ ರೈತರಿಗೆ ಸಾರ್ವಜನಿಕರಿಗೆ ಕಾಡಾನೆಗಳ ಹಾವಳಿಯಿಂದ ತೊಂದರೆಯಾಗಿದ್ದರೆ ನಗರ ವ್ಯಾಪ್ತಿಯ ಸಾರ್ವಜನಿಕರಿಗೆ ಚನ್ನಪಟ್ಟಣ ನಗರ ನಿವಾಸಿಗಳಿಗೆ ನಗರದಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೀದಿ ನಾಯಿಗಳ ಹಾವಳಿಯಿಂದ ಭಯದ ಆತಂಕ ಶುರುವಾಗಿದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಬೇಕಾದ್ರೆ ಅಲ್ಲಿಂದಲೇ ಕಸದ ರಾಶಿಗಳನ್ನ ನಗರಸಭೆಯವರು ತೆರವು ಮಾಡದೇ ಇರುವುದೇ ಕಾರಣ. ಕಸದ ರಾಶಿಗಳನ್ನ ತೆರವು ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ನಗರಸಭೆಯವರು ಪ್ರತಿನಿತ್ಯ ಕಸದ ರಾಶಿಗಳನ್ನ ತೆರವು ಮಾಡಿ ನಗರ ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅನುವು ಮಾಡಿಕೊಡಬೇಕು ಹಾಗೂ ನಗರದಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ನಗರ ನಿವಾಸಿಗಳಿಗೆ, ನಗರದಲ್ಲಿ ಓಡಾಡುವ ಸಾರ್ವಜನಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಸಂಬಂಧಪಟ್ಟ ನಗರಸಭೆಯವರು ತಕ್ಷಣ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯ ನಾಗರಿಕರ ಮನವಿ. ಮುಂದೆ ಸ್ಕೂಲ್ ಐತೆ, ಮಕ್ಕಳು ಹೋಗೋ ಜಾಗದಲ್ಲಿ ಎಲ್ಲ ನಾಯಿ ಓಡಿಸ್ಕೊಂಡು ಬರ್ತದೆ. ಕಚ್ಚುಕ್ಕೆ ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಕಾರ್ ಹೋಗ್ರೆ, ಟೂ ವೀಲರ್ ಹೋಗ್ರೆ ಎಲ್ಲ ಕಚ್ಚುಗೆ ಬರ್ತದೆ ನಾಯಿ. ಏನು ಯಾರ್ದು ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟು ಗುಂಪಿದೆ ನಾಯಿಗಳು? ಒಂದು 25 ಗುಂಪು ಇರಬೇಕು, 20-30 ಗುಂಪು ಇರಬೇಕು. ಎಷ್ಟು ಓಡಿಸ್ರೂ ಓಡಿಸ್ಕೊಂಡು ಬರ್ತದೆ. ಜನಗಳನ್ನ ಕಚ್ಚವೆ, ಜನಗೆ ಎಲ್ಲ ಕಚ್ಚಿಗೆ ಬರ್ತದೆ. ಓಡಿಸ್ಕೊಂಡು ಮಕ್ಕಳಿಗೆ ಎಲ್ಲ ಸ್ಕೂಲ್ ಎದುರುಗಡೆ ಐತೆ, ಓಡಿಸ್ಕೊಂಡು ಬರ್ತಾರೆ. ಎಲ್ಲ 4-5 ಜನ ಎಲ್ಲ ಸೇರ್ಕೊಂಡು ಬಿಡ್ತಾರೆ. ಸ್ಕೂಲ್ಗೇನೆ ಹೋಗಲ್ಲ ಮಕ್ಕಳು, ಅರಬ್ಬಿ ಹೋಗ್ಬೇಕು, ಅರಬ್ಬಿಗೇನೆ ಹೋಗಲ್ಲ, ಭಯ ಪಡ್ತಾರೆ. 4-5 ಸೇರ್ಕೊಂಡ್ಬಿಟ್ಟು ಬಗೋತಾರೆ. ಮಕ್ಕಳನ್ನೇ ಓಡಿಸ್ಕೊಬರ್ತವೆ. ಮಕ್ಕಳಿಗೆ ಓಡಿಸ್ಕೊಂಡು. ಯಾವ ಏರಿಯಾ ನಿಮ್ಮದು? ಇಲ್ಲೇ ಇರೋ ಪಕ್ಕದ ಬೀದಿನಲ್ಲಿ ಈ ಬೀದಿ ಆ ಬೀದಿ. ಅಂಗಡಿ ಹೋಗ್ಬೇಕು ಮಕ್ಕಳು, ಅಂಗಡಿ ಹೋಗ್ಲಿಕ್ಕೆ ಕೊಡಲ್ಲ. ಸರ್, ಇದು ನಾಯಿಗಳು ಬೇಕಾದಷ್ಟು ನಾಯಿಗಳು ಐತೆ. ಕಸ ಮುನ್ಸಿಪಾಲ್ಟಿ ನಗರಸಭೆಯವರು ಕಸ ಗುಡ್ಡೆ ಕಸ ಬಿದ್ದೈತೆ ಅಲ್ಲಿ ಎತ್ತಿರ. ಅದಕ್ಕೆ ಅವರೇ ಕಾರಣ. ಇಲ್ಲಿ ನೋಡಿ ಎಷ್ಟೊಂದು ನಾಯಿಗಳೈತೆ. ಹೆಂಗಸು ಮಕ್ಕಳು ಓಡಾಡಲಿಕ್ಕೆ ತೊಂದರೆ. ಈ ರೋಡಲ್ಲಿ ಅಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಎಷ್ಟು ಕಸ ಐತೆ ನೋಡಿ. ಸ್ವಲ್ಪ ನಗರಸಭೆಯವ್ರ ನಿರೀಕ್ಷೆ. ಕೌನ್ಸಿಲರ್ಗಳು ಸುಮ್ಮನೆ ಇದೇ ಇಲ್ಲ ಚೂರುವೆ. 25ನೇ ವಾರ್ಡ್ ಕೌನ್ಸಿಲರ್ ಇದು ಯಾರು ಹೇಳಿದ್ರು ನೋಡಿ ಕಸಗಳು ಹೆಂಗೆ ಬಿದ್ದೈತೆ ಅಂತ. ಕೌನ್ಸಿಲರ್ಗಳಿಗೂ ತೊಂದರೆ. ಎಲ್ಲರೂ ಏನು ಮುಟ್ತಾ ಇಲ್ಲ ಕಸ. ಇದು 8 ದಿವ್ಸಕ್ಕೆ ಬಿದ್ದಿರ್ತದೆ, 8 ದಿವ್ಸಕ್ಕೆ 10 ದಿವ್ಸಕ್ಕೆ ಎತ್ತಾರೆ. ಕಸ ಬಿದ್ದೆ ನಾಯಿಗಳು ನೋಡಿ. ಗುರಿ 50-60 ನಾಯಿಗಳು ಸೇರ್ಬಿಟ್ಟಿದೆ. ಮಕ್ಕಳುಗಳು ತಿರುಗಾಡೋಕೆ ಭಾರಿ ತೊಂದರೆ. ಮಕ್ಕಳು ಚಿಕ್ಕ ಮಕ್ಕಳು ಓಡಾಡೋಕೆ ತೊಂದರೆ. ಕಸ ಎಲ್ಲ ರೋಡಿಗೆ ಬಂದ್ಬಿಟ್ಟಿದೆ ನೋಡಿ. ಬಂದು ಸುರಿತಾವ್ರೆ ನೋಡಿ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಚಿಕ್ಕ ಮಕ್ಕಳಿಗೆ ತಿರುಗಾಡೋಕೆ ಎಲ್ಲ ತೊಂದರೆ. ಮೇನ್ ರೋಡ್ ಇದು ರೈಲ್ವೆ ಸ್ಟೇಷನ್ ಮೇನ್ ಮುಖ್ಯ ರಸ್ತೆ. ಇದು ಮುಖ್ಯ ರಸ್ತೆ ನೋಡ್ಬಿಟ್ಟು ಯಾರು ಮಾತಾಡೋರಿಲ್ಲ, ಯಾರು ಹೇಳೋರಿಲ್ಲ ನೋಡಿ. ಇಷ್ಟು ನಾಯಿದ್ರೆ ಏನಾರ ಒಬ್ಬರಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಇದು ಮಾಡಿದ್ರೆ ಆಮೇಲೆ ಬಂದು ಕ್ರಮ ತಗೊಳ್ತಾರೆ. ಮೊದಲು ಯಾರು ಮಾತಾಡೋರು ಯಾರೂ ಇಲ್ಲ.